ಈಗ ಹೋಗ್ತಾ ಹೋಗ್ತಾ ಅವರು ಡ್ರೋನ್ ಹಾರಿಸ್ತಾರೆ. ಅದು ಮುಂದೆ ಒಂದು SUV ಇದೆ, ಅದರಲ್ಲಿ ಬಿಲ್ಟಿನ್ ಡ್ರೋನ್ ಇದೆ, ಅದನ್ನು ಡ್ರೋನ್ ಹಾರಿಸ್ತಾರೆ. ರೀಸೈಕಲ್ ಪ್ಲಾಂಟಿಂದ ಇವಾಗ ಡಿನ್ನರ್ ಟೈಮ್ ನೋಡಿ. ಬೇಸಿಕ್ ಡಿನ್ನರ್ ಆರ್ಡರ್ ಮಾಡಿದ್ದಾರೆ. ಇಲ್ಲಿ ಚಿಕನ್ ಇದೆ, ಪೀನಟ್ಸ್ ಇದೆ, ಆಮೇಲೆ ಏನಂತಾರೆ ಅದಕ್ಕೆ, ಕೊತ್ತಂಬರಿ ಇದೆಲ್ಲ, ಆಮೇಲೆ ಅಲ್ಲಿ ವೆಜಿಟೇರಿಯನ್ ಕಾರ್ನ್ ಇದೆ, ಸೂಪ್ ಇದೆ, ಇಲ್ಲ ಸ್ವಲ್ಪ ನೂಡಲ್ಸ್ ಥರ ಇದೆ. ಫಿಶ್ ಫ್ರೈ ಮಾತ್ರ ಸಾಕಾಗಿದೆ. ಫಿಶ್ ಫ್ರೈ ಇದೆ, ಸ್ವಲ್ಪ ವೆಜಿಟೇಬಲ್, ಏನಂದ್ರೆ ಚಿಕನ್ ಇದೆ, ಕೋಲ ಇದೆ. ಸೊ ಎಲ್ಲ ಟೀಮ್ ಎಲ್ಲ ಬಂದಿದೆ ಊಟ ಮಾಡೋಕ್ಕೆ. ನೋಡಿ ಊಟ ಬರ್ತಾನೇ ಇದೆ. ನೋಡಿ ಇಲ್ಲಿ ಬೀನ್ಸ್ ಇದೆ, ಅವ್ರ ಪಾಪ ತಂದಿರ್ತಾರೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸ್ಮೆಲ್ ಮಾತ್ರ ಒಳ್ಳೆ ಸ್ಮೆಲ್ ಬರ್ತಾಯಿದೆ, ಘಮ ಸ್ಮೆಲ್ ಬರ್ತಾ ಇದೆ. ಸೊ ನೋಡಿ ಇಲ್ಲಿ ಬೀನ್ಸ್ ಬಂತು. ಸೊ ಬೀನ್ಸಲ್ಲಿ ಸ್ವಲ್ಪ ಮೀಟ್ ಹಾಕಿದ್ದಾರೆ. ಈ ಥರ ಇದೆ, ಇದು ಸಕ್ಕತ್ತಾಗಿದೆ ಅದು. ನೋಡಿ ಜನ 3 ಟೇಬಲ್ ಇದೆ. ಇದು ಅದೇ ಥರ ಸೇಮ್ ಇದೆ ನೋಡಿ. ಬಿಸಿ 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 ಇಡ್ಲಿ ಬಂತು. ಬಟ್ ಇಡ್ಲಿ ಅಲ್ಲ, ಇದು ಚೈನೀಸ್ ಬ್ರೆಡ್. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರಿಯಲಿ ಇಡ್ಲಿ? ಗೌರಿ ಇಡ್ಲಿ ಅಂತ ಹೇಳ್ತಿದ್ದಾಳೆ, ನಕ್ರ ಮಾಡ್ತಾಳೆ. ಇದು ಇಡ್ಲಿ ಥರನೇ ಇರುತ್ತೆ, ಸ್ವಲ್ಪ ಸ್ವೀಟ್ ಬರುತ್ತೆ. ಕಾರ್ನ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಹಾಕ್ಬಿಟ್ಟು ಖಾರದಾಗ ಮಾಡಿದ್ರೆ ತುಂಬ ನೋಡಿ. ಗೌರಿ ಫುಲ್ ಸೂಪಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ವಾಟ್ ಸೂಪ್ ಗೌರಿ? ಇದು ಫಿಶ್ ಇಸ್ ಗುಡ್. ಕೊಪ್ಪೆ ಚಿಪ್ ತಂದಿಟ್ರು, ಸೂಪರಾಗಿರುತ್ತೆ ಕೊಪ್ಪೆ ಚಿಪ್. ಅದು ಅಲ್ಲಿ ಬಂದ ತಕ್ಷಣ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ನೋಡಿ ರೈಸ್ ನೂಡಲ್ ಟ್ರೈ ಮಾಡ್ತೀನಿ. ಚೆನ್ನಾಗಿದೆ. ಸರ್ಕಾರ ಹೊಳಿ ಇನ್ನೊಂದು ಸ್ವಲ್ಪ ತೊಗೊಂತೀನಿ ನಾನು. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದ್ದಾರೆ ರೈಸ್ ನೂಡಲ್ ಮಾತ್ರ. ಸ್ವಲ್ಪ ಹುಳಿ ಖಾರ ನಮ್ದು ಇನ್ನೇನು ಮಸಾಲ ಸ್ಟೈಲೇ ಬರ್ತಾ ಇದೆ. ಅಮೇಝಿಂಗ್. ಮತ್ತೆ ಬಿಸಿ 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 ಇದು ಗೋಬಿ ಮಂಚೂರಿ ಅಲ್ಲ, ಇಲ್ಲ ಗೋಬಿ ಪಲ್ಯನ ಹೇಳೋದಕ್ಕೂ ಬರಲ್ಲ, ಅದು ಬಾಯ್ಲ್ಡ್ ಗೋಬಿ ಪಲ್ಯ ತಂದರು. ಬಟ್ ಇದರಲ್ಲೂ ಅವರು ಮೀಟ್ ಹಾಕಿರ್ತಾರೆ. ಗೌರಿ ಫೋಟೋ ಹೊಡಿತಾನೇ ಇದ್ದಾಳೆ. ಗೌರಿ ಕೊಪ್ಪೆ ಚಿಪ್ ಬ್ಯಾಟಿಂಗ್ ಹಾಕೊಂಡಿದ್ದು. ಇಲ್ಲಿಂದ ಕೊಪ್ಪೆ ಚಿಪ್ ತೊಗೊಂಡು ಇಲ್ಲಿ ಒಂದು ಬಂತೀಗ ಕೊಪ್ಪೆ ಚಿಪ್ಪು. ನೋಡಿ ಬಿಸಿ 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 ಕೊಪ್ಪೆ ಚಿಪ್ಪು. ಕೊಪ್ಪೆ ಚಿಪ್ಪಲ್ಲಿ ನೂಡಲ್ಸ್ ಹಾಕಿದ್ದಾರೆ, ಆಮೇಲೆ ಇದರಲ್ಲಿ ಗಾರ್ಲಿಕ್ ಹಾಕಿದ್ದಾರೆ, ಸುಡು ಇದೆ. ಜಿಂಜರ್ ಗಾರ್ಲಿಕ್ಕು ಸ್ವಲ್ಪ ಬದನೆಕಾಯಿ ಪಲ್ಯ ಜಾಸ್ತಿ ಆಗ್ಬಿಟ್ಟು, ಜಿಂಜರ್ ಗಾರ್ಲಿಕ್ ಜಾಸ್ತಿ ಹಾಕಿ ಮಾಡಿದ್ರೆ ಹೆಂಗಿರ್ತಂಗಿದೆ. ಬಟ್ ಬದನೆಕಾಯಿ ಅಲ್ಲ, ಫಿಶ್ ಅಂತ ಹೇಳ್ಬೋದು. ಹಾಗಾಗಿದೆ ಟೇಸ್ಟ್ ಮಾತ್ರ. ಖಾರ ಮಸಾಲ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಇಡ್ಲಿ ಟ್ರೈ ಮಾಡೋಣ ಈಗ. ಈ ಥರ ಇದೆ ನೋಡಿ, ಸಾಕ ಸಾಫ್ಟಾಗಿದೆ, ವೈಟ್ ಕಲರ್, ಸೇಮ್ ಒಂದು ಇಂಡಿಯನ್ ಇಡ್ಲಿ ಥರನೇ ಇದೆ. ಸೂಪರಾಗಿದೆ. ಟೇಸ್ಟ್ ಮಾಡ್ತೀನಿ. ಸೆಟ್ ದೋಸೆ ಅಂತ ಹೇಳ್ಬೋದು. ಸೇಮ್ ಸೆಟ್ ದೋಸೆ. ಸೇಮ್ ಸೆಟ್ ದೋಸೆ. ಸ್ವಲ್ಪ ಚಟ್ನಿ ಪಲ್ಯ ಚೆನ್ನಾಗಿರುತ್ತೆ, ಬಟ್ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಚಿಕನ್ ಬೇಲ್ಪುರಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಚಿಕನ್ ಪೀಸ್ ಇದೆ, ಆಮೇಲೆ ನೋಡಿ ಸ್ವಲ್ಪ ಎಲ್ಲ ವೆಜಿಟೇಬಲ್ಸ್ ಇದೆ. ಆನಿಯನ್ನು, ಜಿಂಜರ್ ಗಾರ್ಲಿಕ್, ಕೊತ್ತಂಬರಿ, ಗಜ್ಜರಿ ಇದೆ, ಬೀಳ್ತಾ ಇಲ್ಲ. ಆಮೇಲೆ ನೋಡಿ ಶೇಂಗಾ, ಚಿಕನ್ ಆಲ್ರೆಡಿ ಟೇಕನ್. ಆಮೇಲೆ ಇದು ಒಂದು ಚೈನೀಸ್ ಸಂಡಿಗೆ ಥರ ಏನಿದೆ, ಸಖತ್ತಾಗಿದೆ ಇದು. ಒಂದು ಚಿಕನ್. ಓಕೆ, ಸೊ ಇದು ಹತ್ರ ಚಿಕನ್ ಬೇಲ್ಪುರಿ, ಚೈನೀಸ್ ಬೇಲ್ಪುರಿ ಟೇಸ್ಟೇ ಇರುತ್ತೆ. ನೋಡೋಣ. ಎಕ್ಸಾಕ್ಟ್ಲಿ ಬೇಲ್ಪುರಿ ಥರ ಇದೆ, ಬಟ್ ಬೇಲ್ಪುರಿಯಲ್ಲಿ ಹುಳಿ ಇರುತ್ತೆ, ಇದ್ರಲ್ಲಿ ಹುಳಿ ಇಲ್ಲ, ಉಪ್ಪಿದೆ.
ಏನು ಬೀರ್ಪುರಿ ಇದು ಅಂಡಾ ಕರಿ ಅನ್ಕೊಂಡಿರ ಅಂಡಾ ಕರಿ ಅಲ್ಲ ಇದು ಟೌಫು ಮತ್ತೆ ಅದು ಕ್ರ್ಯಾಬ್ ಇರುತ್ತಲ್ಲ ಏಡಿ ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ಲ ಅದರದ್ದು ಇಂದ ಏನೋ ಮಾಡಿದ್ದಾರೆ ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಮತ್ತೆ ಬಟ್ ರಸ ಇದೆ ತಪ್ಪು ತಿಂತಿರೋ ಸ್ವಲ್ಪ ಕಷ್ಟ ಆಗುತ್ತೆ ಅಯ್ಯೋ ನೋಡಿ ಪರವಾಗಿಲ್ಲ ಚೆನ್ನಾಗಿದೆ ರೀ ಅದ್ರ ಸೀ ಫುಡ್ ಇನ್ನೊಂದು ಸೀ ಫುಡ್ ಟೇಸ್ಟ್ ಚೆನ್ನಾಗಿದೆ ಥರ ಮೀನು ಸಾರು ಥರ ಬರ್ತದೆ ಟೇಸ್ಟ್ ಮೀನು ಸಾರು ಥರ ಗುಡ್ ಅಮೇಜಿಂಗ್ ನೋಡಿ ಇನ್ನೂ ಊಟ ಬರ್ತಾನೇ ಇದೆ ಇದನ್ನು ಹೊಸದಾಗಿ ತಂದಿಟ್ರು ಇದು ಸ್ವೀಟ್ ಆ್ಯಂಡ್ ಸಾರ್ ಪೋರ್ಕ್ ಮೇಲೆ ಎಲ್ಲ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿದ್ದಾರೆ ಆಮೇಲೆ ಸ್ವೀಟ್ ಇರುತ್ತೆ ಹುಳಿ ಇರುತ್ತೆ